ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಸಿನಿಮಾ? ಹಾಂ ಸರ್, ಏನು ಇಷ್ಟ ಆಯ್ತು? ಸ್ಟೋರಿ ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಹಾರರ್ ಎಲಿಮೆಂಟ್ಸ್ ಎಲ್ಲ ಹಾಂ, ರಚಿತ್ ರಾಮ್ ಆ್ಯಕ್ಟಿಂಗ್ ಮತ್ತು ಇಷ್ಟ ಆಯ್ತಣ್ಣ, ಚೆನ್ನಾಗಿತ್ತು. ಚೆನ್ನಾಗಿದೆ. ಸಿನಿಮಾಗೆ ಚೆನ್ನಾಗಿದೆ. ಸಿನಿಮಾಗೆ ಸೂಪರ್ ಸೂಪರ್. ಚೆನ್ನಾಗಿದೆ. ದೆವ್ವದ್ದು ಒಂದ್ಸಲ ಅದು ಹೇಳೋದಕ್ಕೆ ಸ್ವಲ್ಪ ಸೂಪರ್ ಆಗಿದೆ ಸರ್. ಸಸ್ಪೆನ್ಸ್ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಹಾರರ್ ಎಲಿಮೆಂಟ್ಸ್ ಎಲ್ಲ ಏನು ಸರ್? ಹಾರರ್ ಚೆನ್ನಾಗಿದೆ. ಇನ್ನೂ ತಿಳ್ಕೊಳ್ಬೇಕಾಗಿತ್ತು. ಪರವಾಗಿಲ್ಲ. ಚೆನ್ನಾಗಿದೆ. ಸೂಪರ್. ಏನು ಇಷ್ಟ ಆಯ್ತು? ಹೌದು, ಇದು ಆ್ಯಕ್ಟಿಂಗ್, ಸಾಂಗ್ಗಳು, ಡೈಲಾಗು ಚೆನ್ನಾಗಿದೆ. ಸೂಪರ್. ರಚಿತ್ ರಾಮ್ ಅವ್ರ ಆ್ಯಕ್ಟಿಂಗ್ ಹಾಂ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್. ಮೂವಿ ಕಂಟೆಂಟೇ ಚೆನ್ನಾಗಿದೆ, ಸತೀಶ್ ಅವ್ರು ಹೆಂಗೆ ಮಾಡಿದ್ದಾರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರೇಕ್ಷಕರು ಬಂದು ಮೂವಿ ನೋಡಬೇಕು ಅಂತ ಅವರು ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಮೂವಿ ಸೂಪರ್ ಆಗಿದೆ ಅಣ್ಣ, ಅಷ್ಟೇ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಸತೀಶ್ ಸರ್ ದೆವ್ವ ಆಗ್ಬಿಟ್ಟವ್ರೆ, ಬೇಜಾರಾಯಿತು. ಚೆನ್ನಾಗಿದೆ ಸರ್ ಪಿಕ್ಚರ್. ಬರಲ್ಲ, ಸ್ವಲ್ಪ ಸಸ್ಪೆನ್ಸು ಚೆನ್ನಾಗಿದೆ. 100 ದಿನ ಓಡುತ್ತೆ ಆರಾಮ. ಸೂಪರು. ಹಾಂ, ರಕ್ಷಿತಾರಾಮ್ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಪರವಾಗಿಲ್ಲ. ಲವ್ ಸ್ಟೋರಿ ಚೆನ್ನಾಗಿದೆ. 100 ದಿನ ಓಡುತ್ತೆ, ಪರವಾಗಿಲ್ಲ. ಏನು ಸರ್? ಹಾರರ್ ಸೂಪರ್ ಇದೆ ಸರ್, ಸಂತೋಷ, ಪರವಾಗಿಲ್ಲ. ಆಮೇಲೆ ಎಲ್ಲೂ ಬೋರ್ ಅಂತ ನನಗೆ ಅನಿಸ್ಲಿಲ್ಲ. ಆಮೇಲೆ ಮ್ಯಾಟ್ನಿ 2 ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ರಚಿತ್ ರಾಮ್ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ, ಒಂಥರ ನೆಗೆಟಿವ್ ಬೇಸ್ ಇದೆ. ಅದು ಬಿಟ್ಟರೆ ಅದಿತಿ ಪ್ರಭುದೇವ್ ಅವರು ಎಲ್ಲರೂ ಅಂದರೆ ಕ್ಯಾರೆಕ್ಟರ್ಸ್ ಕಮ್ಮಿ ಇದ್ದರೂ ಕೂಡ ಒಂದು ಸಿಂಪಲ್ಲಾಗಿ ಕೂತ್ಕೊಂಡು ಎಂಜಾಯ್ ಮಾಡೋಂಥ ಸಿನಿಮಾ ಸರ್. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಕಾಮಿಡಿ ಇದೆ, ಹಾರರ್ ಸೂಪರ್ ಸರ್ ಮೂವಿ. ಸೂಪರ್ ಏನು ರೇಟಿಂಗ್ ಕೊಡ್ತೀರಾ? 5ಕ್ಕೆ ಏನು ರೇಟಿಂಗ್ ಕೊಡ್ತೀರಾ? ಫುಲ್ ಚೆನ್ನಾಗಿದೆ. ಹೈಲೈಟ್ ಏನು ಸಿನಿಮಾದಲ್ಲಿ? ಹೈಲೈಟ್ ಟ್ವಿಸ್ಟ್ ಚೆನ್ನಾಗಿದೆ. ಆಯ್ತು ಸರ್, ಎಲ್ಲರೂ ಫ್ರೆಂಡ್ಶಿಪ್ಗೆ ಒಂದು ಒಳ್ಳೆ ಮೂವಿ. ಸೂಪರ್. ಎಲ್ಲರೂ ಬಂದು ನೋಡಿ. ಸೂಪರ್ ಕಾಮಿಡಿ ಸರ್, ಅಲ್ಟಿಮೇಟ್ ಆಗಿದೆ. ಸೂಪರ್ ಬ್ರೋ. ಚೆನ್ನಾಗಿ ಮಾಡಿದ್ದಾರೆ. ಅವರು ಮುಂಚೆಯಿಂದನೂ ನೋಡಿರೋದೆ, ಸೊ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ಅವ್ರ ಜೊತೆ ಸಹಪಾಠಿಗಳು ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಮೂವಿಯಲ್ಲಿ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಹೈಲೈಟ್ ಅಂದರೆ ನನಗನ್ಸಿದ್ದು ಕ್ಲೈಮ್ಯಾಕ್ಸು. ಇನ್ನೇನು ಮುಗಿತಾ ಬಂತು ಮೂವಿ ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದೇನೋ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಆ ಟ್ವಿಸ್ಟ್ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟು ಬರೋದ್ರಲ್ಲಿದೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಔಟ್ ಆಫ್ 5 4 ಕೊಡ್ಬೋದು. ಅಲ್ಲಲ್ಲಿ ಕಾಮಿಡಿ ಇದೆ, ಅಲ್ಲಲ್ಲಿ ಹಾರರು ಇದೆ. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಆ್ಯಕ್ಷನ್ನು ಮತ್ತು ಇದು ದೇವ್ದ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀನಾಸಂ ಸತೀಶ್ ಅವರು. ಓವರ್ ಆಲ್ ಹೇಳೋದಾದರೆ ಎಮೋಷನ್ಸ್ ಇದೆ, ಚೆನ್ನಾಗಿದೆ ಸರ್. ಬಂದು ನೋಡಿ ಎಲ್ಲರೂ ಫಿಲಮ್. ಮೇಯ್ನ್ ಹೈಲೈಟ್ ಅಂದರೆ ಫ್ರೆಂಡ್ಶಿಪ್ ಬಗ್ಗೆ ಇಲ್ಲಿ ಬಿಡಿಸಿ ಹೇಳಿದ್ದಾರೆ. ಆಮೇಲೆ ಮೋಸದ ಬಗ್ಗೆ ಹೇಳೋರೆ. ಎಲ್ಲರೂ ಒಂದು ನೋಡೋವಂಥ ಫಿಲ್ಮು. 5ಕ್ಕೆ ಒಂದು 4 ಸರ್. ಪರವಾಗಿಲ್ಲ, ಕಾಮಿಡಿ ಅದೆಲ್ಲ ಒಂದು ಚೆನ್ನಾಗಿದೆ. ಸತೀಶ್ ಅವ್ರು ಹೆಂಗೆ ಮಾಡಿದ್ದಾರೆ? ಪರವಾಗಿಲ್ಲ ಸರ್, ನಾಟ್ ಬ್ಯಾಡ್. ರಚಿತಾರಾಮ್ ಇಷ್ಟ ಆದರೂ ಅದು ಇಷ್ಟ ಆದರೂ ರಚಿತಾರಾಮ್ ಇಷ್ಟ. ಚೆನ್ನಾಗಿ ಮಾಡಿದ್ದಾರೆ. ಹೌದು ಮೇಡಮ್. ಮಾರ್ನಿಂಗಲ್ಲೇ ಮ್ಯಾಟ್ನಿ ಶೋ ತೋರಿಸಿದ್ದಾರೆ. ಇಟ್ಸ್ ಅ ಮಾರ್ವಲಸ್ ಶೋ. ಐ ಮಸ್ಟ್ ವಾಚ್ ಫಾರ್ ದ ಫ್ಯಾಮಿಲಿ. ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ದೀರಾ ಅದು ಖಂಡಿತ ಪೂರ್ಣಗೊಳಿಸ್ತಾರೆ. ಬನ್ನಿ, ವಾಟ್ ಎವರ್ ದಟ್ ಯು ಆರ್ ಪೇಯಿಂಗ್, ಇಟ್ಸ್ ವರ್ತ್ ಎವ್ರಿ ಪನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವರ ಎಂಟ್ರಿಗಳು, ಲಾಸ್ಟ್ಗೆ ಅವ್ರು ಹೋಗಿ ಸೆಕೆಂಡ್ ಹಾಫಲ್ಲಿ ಏನು ಕಮ್ ಬ್ಯಾಕ್ ಮಾಡ್ತಾರೆ, ಅವ್ರ ಕಣ್ಗಳು, ಆ ಲುಕ್ಸು, ದೇ ಹ್ಯಾವ್ ಡನ್ ಇಟ್ ರಿಯಲಿ ಗ್ರೇಟ್. ವೆರಿ ನೈಸ್. ಡೆಫಿನೆಟ್ಲಿ ಹಾರರ್ ಮೂವಿ ಅಂದರೆ ರಚಿತಾರಾಮ್ ಅವರು ಆ್ಯಸ್ ಯೂಶುವಲ್ ಚೆನ್ನಾಗಿ ಮಾಡ್ಕೊತಾ ಬಂದಿದ್ದಾರೆ. ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಆಲ್ವೇಸ್. ಆ್ಯಂಡ್ ಅವರು ಇನ್ನೊಬ್ರು ಯಾರು ನೋಡ್ತಿದ್ದಾರೆ, ಅವರು ಹೊಸಬ್ರು, ನಾನು ನೋಡಿಲ್ಲ. ಈವನ್ ಶಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ವಾಟ್ ಎವರ್ ಓವರ್ ಆಲ್ ವಾಟ್ ಯು ಕ್ಯಾನ್ ಸೇ ಇಸ್ ಅ ಮಸ್ಟ್ ಫ್ಯಾಮಿಲಿ ವಾಚ್ ಮೂವಿ. ಮಕ್ಕಳು ಎಲ್ಲರನ್ನೂ ಕರ್ಕೊಂಬನ್ನಿ, ದೇ ವಿಲ್ ಎಂಜಾಯ್ ದ ಮೂವಿ. ಥ್ಯಾಂಕ್ ಯು. I can say 4. Frankly, I can say 4 marks out of 5.